2 ವರ್ಷ ಅಂದ್ಕೊಂಡ್ರೆ ಸುಲಭ ಇಲ್ಲ ಅಂತ ಕಾಂಗ್ರೆಸ್ಗೆ ಗೊತ್ತಿದ್ದಂಥ ವಿಷಯ. ಯಾಕೆ ಒಂದು ಮೊದಲದಾಗೆ ಯಾವುದೇ ರೀತಿ ದಾಳಿ ಮಾಡಲಿ, ಇವತ್ತೇನೋ ಅಮೇರಿಕಾ ಒಂದಿಷ್ಟು ಭಾರತದ ಪರವಾಗ್ಯದ ಇಲ್ಲ ಅಂತಲ್ಲ, ಅದಕ್ಕೆ ಮಾರ್ಕೆಟ್ ಬೇಕಾಗ್ಯದ, ಅದಕ್ಕಾಗಿ ಅಮೇರಿಕಾ ನಮ್ಮ ಪರವಾಗ್ಯದ. ಆದರೆ ಅದೊಂದರ ಕಾರಣದಿಂದ ನಾವು ಇಡೀ ಪಾಕದ ವಿರುದ್ಧ ದೊಡ್ಡ ಪ್ರಮಾಣದ ಯುದ್ಧ ಮಾಡಲಿಕ್ಕೆ ಸಾಧ್ಯನಾ ಅನ್ನುವಂಥ ದೊಡ್ಡ ಪ್ರಶ್ನೆ ಅದ. ಯಾಕಂದ್ರೆ ಇನ್ನು ಚೈನಾ ಮತ್ತು ರಷ್ಯಾ ಅಂತ ಮೂಲತಃ ಭಾರತದ ಪರ ಇದ್ದಿದ್ದು ನಮಗೆಲ್ಲ ಗೊತ್ತಿದ್ದ ವಿಷಯ ಅದ. ಅದು ಚೈನಾದ ನಡೆ ಮಾತ್ರ ಇನ್ನೂ ನಮಗೆ ಗೊತ್ತಾಗಿಲ್ಲ. ಈ ಎಲ್ಲ ದೃಷ್ಟಿ ಇಟ್ಟುಕೊಂಡು ಇವತ್ತು ಯುದ್ಧ ಮಾಡೋದು ಅಷ್ಟು ಸುಲಭನ ಭಾರತಕ್ಕೆ ಪಾಕಿಸ್ತಾನ ಮೇಲೆ ಅಂತೇಳಿ. ಮತ್ತು ಈಗ ನಾವು ಅಂದ್ಕೊಂಡಿವಿ, ಸಾಕಷ್ಟು ಕಾರ್ಯಕ್ರಮ ಕೊಟ್ಟಿವಿ, ಇದರಲ್ಲೇ ಹೇಳಿದ್ವಿ ನಿಮ್ಮ ಮುಂದೆ. ಇಲ್ಲ, ಲಾಹೋರ್ ಮತ್ತು ಗಿಲ್ಗಿಟ್ ತನಕ ನಮ್ಮ ಅಕ್ಯುಪೈಡ್ ಪಾಕ್ ಈ ನೆಲ ಅದ ಕಾಶ್ಮೀರ, ಅದನ್ನು ತಕ್ಕೊಂಡೇ ಬಿಡ್ಬೇಕಂತೆಲ್ಲ ನಾವು ಹೇಳ್ತಾ ಇದ್ವಿ. ಆದರೆ ವಾಸ್ತವ ನೆಲಗಟ್ಟಿನೆಲ್ಲ ಸಾಧ್ಯ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಅದ. ಯಾಕಂದರೆ ಕಳೆದ ಈ 70-75 ವರ್ಷಗಳಲ್ಲಿ 50-55 ವರ್ಷ ಆಡಳಿತ ಮಾಡಿದಂಥ ಕಾಂಗ್ರೆಸ್ ಎಲ್ಲ, ಆದರೆ ವಾಸ್ತವ ಸಂಗತಿಗಳು ಗೊತ್ತಿದ್ದಾವ ಏನಪ್ಪ ಆಗ್ಬೋದು ಅಂತೇಳಿ. ಅದಕ್ಕಾಗಿ ಅವರು BJP ಏನು ಯುದ್ಧ ಮಾಡೋದು ಅಂದ್ರೆ ಮಾಡಿರಿ ಅಂತ ಹೇಳಿದರು. ಸಿಂಧು ನದಿ ಕಟ್ ಮಾಡಿದ್ರಿ, ಏನು ಮಾಡ್ಕೋರಿ ಅಂತ ಹೇಳಿದರು. ಯಾಕೆಂದರೆ ಎರಡೂ ಅಷ್ಟು ಸುಲಭದ ಮಾತುಗಳಲ್ಲ. ಯಾಕೆ ಸಿಂಧು ನದಿಗೆ ಅಂತ ಹೇಳ್ಕೊಳ್ಳೋಂಥ ದೊಡ್ಡ ಡ್ಯಾಮ್ ಇಲ್ಲಿವರೆಗೆ ಆಗಿಲ್ಲ, ನೀರು ಹೆಂಗೆ ತರ್ಬೋರಪ್ಪ ಇವರು ಅನ್ನೋದು ಇನ್ನೂ ಇವತ್ತು ಪ್ರಶ್ನೆ ಅದ. ಏನೋ ಇವತ್ತು ಗೋಧಿ ಮೀಡಿಯಾ ಏನೇನೋ ಹೇಳ್ತಾ ಇದೆ, ಬಟ್ ಅವೆಲ್ಲ ವಾಸ್ತವದಲ್ಲಿ ಅಸಾಧ್ಯ ಅನ್ನೋದು ಅಷ್ಟು ಸ್ವಚ್ಛದ. ಮತ್ತು ಜನಗಣತಿ ಅಂತ ಇದು ಮಾಡಲಿಕ್ಕೆ ಸಾಧ್ಯದ. ಆದರೆ BJP ಮತ್ತು RSSದವ್ರಿಗೆ ಇದು ಬೇಡಾಗ್ಯದ. ಯಾಕಂದ್ರೆ ಒಮ್ಮೆ ಇದೆಲ್ಲ ಡಿಸ್ಕ್ಲೋಸ್ ಆಯ್ತಪ್ಪ ಅಂತಂದ್ರೆ ಇಂತಿಷ್ಟು ಪರ್ಸೆಂಟೇಜ್ ಇವರು ಇದ್ದಾರೆ, ಈ ಜಾತಿಯವರು ಇದ್ದಾರೆ, ಕೆಳ ಜಾತಿಯವರು ಇದ್ದಾರೆ ಅಂಥೇಳಿ ಎಲ್ಲರೂ ಇವರು ಹಿಂದುಳಿದವರು ಮತ್ತು SC ST ಮತ್ತು ಮೇಲೆ ಮೈನಾರಿಟಿ ಒಂದಾದ್ರಪ್ಪ ಅಂದ್ರೆ ನಮ್ಮಿಂದ ಅಧಿಕಾರ ಯಾವ ಕಾಲಕ್ಕೂ ನಮಗೆ ಬರೋದಿಲ್ಲ, ನಮ್ಮಿಂದ ಕಸ್ಕೊಂಡು ಹೋಗಿಬಿಡ್ತದೆ ಅದು ತಿಳ್ಕೊಂಡು ಹೋಗಿರ್ತದೆ ಅಂತ ಮಾತುಗಳು ಅಥವಾ ವಿಚಾರಗಳು BJPಯಲ್ಲಿ. ಯಾಕಂದ್ರೆ ಮೂಲತಃ BJP RSSದ ಕೈಗೊಂಬೆ ಅಥವಾ RSSರ ಇನ್ನೊಂದು ರೂಪದಲ್ಲಿ BJP. ಹೀಗಾಗಿ ಅದು ಈ ಒಂದು ಸವರ್ಣೀಯರ ಪರವಾಗಿ ಅಥವಾ ಮೇಲ್ಜಾತಿಗಳ ಪರವಾಗಿರೋದ್ರಿಂದಾಗೆ ಆದಷ್ಟು ಜನಗಣತಿ ಅದರಲ್ಲೂ ಜಾತಿ ಗಣತಿ ಮಾಡೋದಕ್ಕೆ ಅವ್ರು ಆಸ್ಪತ್ರೆ ಕೊಡ್ತಾ ಇಲ್ಲ ಅನ್ನೋದು ನಾವು ನೋಡ್ತಾ ಬಂದಿದ್ವಿ. ಯಾಕಂದ್ರೆ ಅವ್ರು ಎಷ್ಟಿದ್ದಾರೆ ಅದು ಗೊತ್ತಾಯ್ತಪ್ಪ ಅಂದ್ರೆ ಇಲ್ಲಿಯ ಉಳಿದ ಸಮುದಾಯದವರು ಒಂದಾಗೂ ಸಾಹಿತ್ಯ ಉಳಿದಾವ ಅಂಥೇಳಿ ಅವ್ರಿಗೂ